ಹಲೋ ಹಾಯ್ ಫ್ರೆಂಡ್ಸ್, ನಿಮ್ಮದು ಡಿಗ್ರಿದು ರಿಸಲ್ಟ್ನ ಚೆಕ್ ಮಾಡೋದು ಹೇಗಂತ ಕೇವಲ ಎರಡು ನಿಮಿಷದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ UGCMSನ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ವೆಬ್ಸೈಟು, ಅದನ್ನು ಓಪನ್ ಮಾಡ್ಕೋಬೇಕು. UGCMSನ ಓಪನ್ ಮಾಡ್ಕೋಬೇಕು. ಅದಾದ ನಂತರ ಅದರಲ್ಲಿ ನಿಮ್ಮ ರಿಸಲ್ಟ್ನ ಅನೌನ್ಸ್ ಮಾಡಿರ್ತಾರೆ, ಚೆಕ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈಗ ವೆಬ್ಸೈಟ್ಗೆ ಹೋಗಿ UGCMSನ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ, ಅದನ್ನು ಅಲ್ಲಿ ಟೈಪ್ ಮಾಡ್ಕೊಳ್ಳಿ. ಕ್ಯಾಪ್ಚರ್ಡ್ ಎಂಟ್ರಿ ಮಾಡಿ ಲಾಗಿನ್ ಆಗಿ ಅದ್ರ ಮೇಲೆ ಅಲ್ಲಿ ಮೂಲೆಯಲ್ಲಿ ಗ್ರೀನ್ ಕಲರಲ್ಲಿ ಕಾಣುತ್ತೆ ಮೈನಸ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ 3 ಸಿಂಬಲ್ ಬರುತ್ತೆ, ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಎಕ್ಸಾಮ್ ಅಂತ ಬರುತ್ತೆ ಅಲ್ಲ, ಅದರ ಮೇಲೆ ಟ್ಯಾಪ್ ಮಾಡಿ. ಎಕ್ಸಾಮ್ ಮೇಲೆ ಇನ್ನೊಂದು ಸಲ ಟ್ಯಾಪ್ ಮಾಡಿ, ಇನ್ನೊಂದು ಸಲ ಎಕ್ಸಾಮ್ ಮೇಲೆ ಟ್ಯಾಪ್ ಮಾಡಿ. ಈಗ ಕೆಳಗಡೆ ನಿಮ್ಮ ಎಲ್ಲ ಸೆಮ್ಮಿನ ರಿಸಲ್ಟು ಅನೌನ್ಸ್ ಆಗಿರುತ್ತೆ. ನೀವು ಯಾವ್ಯಾವ ಸೆಮ್ಮಿಗೆ ಎಷ್ಟೆಷ್ಟು ರಿಸಲ್ಟಿಗೆ ಮಾರ್ಕ್ಸ್ ತೆಗೆದುಕೊಂಡಿದ್ದೀರಾ ಮತ್ತು ನೀವು ಯಾವ್ಯಾವ ಸೆಮ್ಮಲ್ಲಿ ಎಕ್ಸಾಮನ್ನು ಅಟೆಂಡ್ ಮಾಡಿದ್ದೀರಾ, ಇದರಲ್ಲಿ ಎಲ್ಲ ಥರದ ಡೀಟೇಲ್ಸ್ ಇರುತ್ತೆ. ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ರಿಸಲ್ಟು ಗೊತ್ತಾಗುತ್ತೆ. ಈಗ ಪ್ರೆಸೆಂಟು ನಮ್ಮದು 4th ಸೆಮ್ಮಿಂದು ರಿಸಲ್ಟ್ ಬಂದಿದೆ, ಅದನ್ನು ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಮೇಲ್ಗಡೆ ಸ್ಕ್ರಿಪ್ಟ್ ಮಾಡಿದರೆ ನೀವು ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂತಿದ್ದೀರಾ, ನಿಮ್ಮ ಇಂಟರ್ನಲ್ಲು, ನಿಮ್ಮ ಪಾಸು ಮತ್ತು ನಿಮ್ಮ SGPA ಮಾರ್ಕ್ಸು, CGPA ಮಾರ್ಕ್ಸು ಎಲ್ಲನೂ ಗೊತ್ತಾಗುತ್ತೆ. ಈ ಥರ ಡಿಗ್ರಿನ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಬೋದು. ಇದು ಪ್ರಿಂಟ್ನೂ ತೊಗೊಳ್ಬೋದು. ಅದಾದ ನಂತರ ಪ್ರತಿಯೊಂದು ಎಲ್ಲ ಸೆಮ್ನು ರಿಸಲ್ಟ್ನು ಈ ವೆಬ್ಸೈಟ್ನಲ್ಲಿ ಈ ಥರ ಚೆಕ್ ಮಾಡ್ಕೊಳ್ಬೋದು. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.